ನಮಸ್ಕಾರ ಸ್ನೇಹಿತರೆ ನಾವೇನು 500 GK ಸರಣಿಗಳನ್ನ ಮಾಡ್ತಾ ಇದೀವಿ. ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ. ಇವತ್ತು 9ನೇ ವಿಡಿಯೋ ಭೂಗೋಳಶಾಸ್ತ್ರದ ಬಗ್ಗೆ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಕೆಇಎ ಎಕ್ಸಾಮ್ಸ್, ವಿಒ, PSI, ಗ್ರೂಪ್ ಬಿ, ಗ್ರೂಪ್ ಸಿ ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ನಾವು ಇತ್ತೀಚೆಗೆ ಇದಕ್ಕೆ ಕೆಇಎ ಪ್ಯಾಟರ್ನ್ ನಲ್ಲಿ ಬರ್ತಿರ್ತಕ್ಕಂತ ಒಂದು ಕ್ವಶನ್ಸ್ ಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ದು ಮತ್ತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಲ್ಲ ಕೂಡ ಕವರ್ ಮಾಡ್ತೀವಿ. ಸಪರೇಟ್ ಪ್ಲೇ ಲಿಸ್ಟ್ ಇದೆ ಜಿಕೆಗೆ. ಓಕೆ, ಪೇಪರ್ 1ಗೆ ನಾವು ಓಲ್ಡ್ ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲೂ ಕೂಡ ನಿಮಗೆ ನಾವು ಮಾಡಿರ್ತಕ್ಕಂಥ ಜಿಕೆ ಸರಣಿ 100+ ವಿಡಿಯೋ ಸಿಗುತ್ತೆ ಸ್ನೇಹಿತರೆ, ನೋಡ್ಕೋಬಹುದು. ಲಿಂಕ್ ಇದೆ ಹೊಡೆದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 2 ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಡಿ. ಲಿಂಕ್ ಇದೆ ಹೊಡೆದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರುತ್ತೆ, ಜಾಯ್ನ್ ಆಗ್ಬೋದು. ಫೈನ್ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಆಲ್. ಒನ್ಸ್ ಅಗೇನ್ ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಶೆಲ್ ವಿ ಸ್ಟಾರ್ಟ್ ದ ಕ್ವಶನ್ಸ್? ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿವೆ. ಕರೆಂಟ್ ಅಫೇರ್ ಬೇಸಿಸ್ ಅಲ್ಲಿ ಸ್ಟ್ಯಾಟಿಕ್ ಕ್ವಶನ್ಸ್ ಹೆಂಗ್ ಕೇಳ್ತಾನೆ ಅಂತ ತಿಳ್ಕೊತಾ ಹೋಗೋಣ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೈಕ್ಲೋನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಈಗ ಮೋತಾ ಸೈಕ್ಲೋನ್, ಶಕ್ತಿ ಸೈಕ್ಲೋನ್ ಅಂತೆಲ್ಲ ಬಂದಿದ್ವು ಅಲ್ವಾ? ಸೊ ಡಿಸ್ಕಸ್ ಮಾಡೋಣ ಬನ್ನಿ. ಹಿಂದೂ ಮಹಾಸಾಗರ ಪ್ರದೇಶಗಳಲ್ಲಿ ಉಷ್ಣವಲಯದ ಚಂಡಮಾರುತಗಳು ಅಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ನೋಡ್ಕೊಳ್ಳಿ. ಬಲವಾದ ಪಶ್ಚಿಮ ಮಾರುತಗಳಿಂದ ರೂಪುಗೊಳ್ಳುತ್ತವೆ. ಕೊರಿಯಾಲಿಸಿಸ್ ಬಲವು ಸಮಭಾಜಕದ ಬಳಿ ಚಂಡಮಾರುತದ ರಚನೆ ತಡೆಯುತ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಅರೇಬಿಯನ್ ಸಮುದ್ರಕ್ಕಿಂತ ಕಡಿಮೆ ಆರ್ದ್ರತೆಯ ಮಟ್ಟದಿಂದಾಗಿ ಚಂಡಮಾರುತಗಳು ಹೆಚ್ಚಾಗಿ ಕಂಡುಬರುತ್ತದೆ. ಮೇಲೆ ನೀಡಿದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಅಲ್ಟಿಮೇಟ್ ಕ್ವಶನ್. ನೋಡಿ, ಫಾರ್ಮೇಶನ್ ಆಫ್ ಸೈಕ್ಲೋನ್ ಬಗ್ಗೆ ಓದಿರ್ಬೇಕು. ಇವೆಲ್ಲ ನಾವು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ನೋಡಬಹುದು. ವೆರಿ ಇಂಪಾರ್ಟೆಂಟ್. ಒಂದಷ್ಟು ಫಾರ್ಮೇಶನ್ ಆಗಕ್ಕೆ ಏನ್ ಕಂಡೀಷನ್ಸ್ ಇರಬೇಕು ಗೊತ್ತಿರಬೇಕು. ಏನಿರಬೇಕು? ವಾರ್ಮ್ ಓಷನ್ ಕರೆಂಟ್ ಇರಬೇಕು. ವಾರ್ಮ್ ಓಷನ್ ಅಂದ್ರೆ ನಿಮಗೆ ಬೆಚ್ಚಗಿನ ಒಂದು ಇದಿರಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ 27 to 28, 30 ಡಿಗ್ರಿ ಆಸ್ಪಾಸ್ ಅಲ್ಲಿ ಇದ್ರೆ ಒಳ್ಳೇದು ಫಾರ್ಮ್ ಹಾಕಕ್ಕೆ. ಮತ್ತೆ ಲೋ ಪ್ರೆಷರ್ ಇರಬೇಕು ಅಲ್ವಾ? ಇವೆಲ್ಲ ಗೊತ್ತಿರಬೇಕು. ನೋಡಿ, ಫಸ್ಟ್ ಆಪ್ಷನ್ಸ್ ಡಿಸ್ಕಸ್ ಮಾಡಿ ಯಾವ್ದು ಸರಿಯಾದ ಆನ್ಸರ್ ನೋಡ್ಕೋಣ. ಓಕೆ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಉಷ್ಣವಾದ ಚಂಡಮಾರುತಗಳು ಬಲವಾದ ಪಶ್ಚಿಮ ಮಾರುತಗಳು ರೂಪುಗೊಳ್ಳುತ್ತವೆ. ನೋ, ದಿಸ್ ಇಸ್ ರಾಂಗ್. ಯಾಕೆ ರಾಂಗು? ಪಶ್ಚಿಮ ಅಲ್ಲ, ಪೂರ್ವ ಮಾರುತಗಳು. ಈಸ್ಟರ್ಲೀಸ್ ಅಂತೀವಿ, ಈಸ್ಟರ್ಲೀಸ್. ಓಕೆ, ಅಥವಾ ನಾವೇಂತ ಕರಿಬಹುದು ಅಂದ್ರೆ ಈಸ್ಟರ್ಲೀಸ್ ಅಥವಾ ಪೂರ್ವ ಮಾರುತಗಳು, ಅಥವಾ ನಾರ್ತ್ ಈಸ್ಟ್ ಮಾರುತಗಳು, ವಿನ್ಸ್ ಅಂತ ಕರಿತೀವಿ. ಓಕೆ, ಮಾರುತಗಳು ಅಂದ್ರೆ ಟ್ರೇಡ್ ವಿನ್ಸ್ ಅಂತೀವಲ್ಲ, ಟ್ರೇಡ್ ವಿನ್ಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾಟ್ ಪಶ್ಚಿಮ, ಇಟ್ಸ್ ಇಸ್ ಎ ಪೂರ್ವ. ಕೊರಿಯಾಲಿಸಿಸ್ ಬಲವು ಸಮಭಾಜಕದ ಬಳಿ ಚಂಡಮಾರುತ ರಚನೆ ತಡೆಯುತ್ತದೆ. ಹೌದು ಸರ್, ನಿಮ್ಗೆ ಕೊರಿಯಾಲಿಸಿಸ್ ಫೋರ್ಸ್ ಬೇಕು. ಕೊರಿಯಾಲಿಸಿಸ್ ಫೋರ್ಸ್ ಬೇಕು, ಅವಾಗ್ಲೇ ತಾನೇ ಸೈಕ್ಲೋನ್ ತಿರ್ಗಕ್ ಸಾಧ್ಯ. ನಿಮ್ಗೆ ಗೊತ್ತಿದೆ, ಸಮಭಾಜಕ ವೃತ್ತ, ಈಕ್ವೆಟರ್ ಅಂತ ಏನ್ ಕರಿತೀವಿ, ಈಕ್ವೆಟರ್ 0 ಡಿಗ್ರಿ. ಇಲ್ಲಿ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ತೀವಿ, ಕೊರಿಯಾಲಿಸಿಸ್ 0 ಅಂತೀವಿ. ಅಲ್ಲಾಗಲ್ಲ, ಸಮಾಜ ವೃತ್ತದಾಗಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಬಂಗಾಳ ಕೊಲ್ಲಿಯಲ್ಲಿ ಅರೇಬಿಯನ್ ಸಮುದ್ರಕ್ಕಿಂತ ಕಡಿಮೆ ಆರ್ದ್ರತೆಯ ಮಟ್ಟದಿಂದಾಗಿ ಚಂಡಮಾರುತ ಹೆಚ್ಚಾಗಿ ಕಂಡು ಬರುತ್ತೆ. ಹೌದು, ಬಂಗಾಳ ಕೊಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆ? ಮುಂದೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಕ್ವಶನ್ ತಗೋಣ ಅದ್ರ ಬಗ್ಗೆ. ನೋಡಿ, ಇಲ್ಲಿ ನಾನ್ ನಿಮ್ಗೆ ಹೇಳಿದೆ, ವಾರ್ಮ್ ಅಂತ ಇದ್ದಾಗ ಓಷನ್ ಏನಿರುತ್ತೆ? ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಹ್ಯೂಮಿಡಿಟಿ ನೋಡಿ, ಇಲ್ಲಿ ಏನ್ ಕೊಟ್ಟಿರುತ್ತೆ? ಕಡಿಮೆ ಆರ್ದ್ರತೆ. ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸೈಕ್ಲೋನ್ಸ್ ಆರ್ ಮೋರ್ ಫ್ರೀಕ್ವೆಂಟ್ ಇನ್ ಬೇ ಆಫ್ ಬೆಂಗಾಲ್. ಇದು ಕರೆಕ್ಟ್. ಕಂಪೇರ್ ಟು ಅರೇಬಿಯನ್ ಸಿ, ಕರೆಕ್ಟ್. ಡ್ಯೂ ಟು ಇಟ್ಸ್ ಲೋವರ್ ಹ್ಯೂಮಿಡಿಟಿ ಅಲ್ಲ. ಯಾಕೆ ಅಂದ್ರೆ ಬೆಚ್ಚಗೆ. ಈಗ ನೀವೇನ್ ಮಾಡ್ತೀರಾ, ಬೀಚ್ ಹತ್ರ ಹೋದ್ರೆ ಹ್ಯೂಮಿಡಿಟಿ ಜಾಸ್ತಿ. ಯಾಕೆ? ಅಲ್ಲಿ ಶೆಕೆ ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ವಾರ್ಮ್ ಜಾಸ್ತಿ ಆದಂಗೆ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಕಮ್ಮಿ ಇರಲ್ಲ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಸೊ ಓನ್ಲಿ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸರ್? ವೆರಿ ಇಂಪಾರ್ಟೆಂಟ್. ಸೈಕ್ಲೋನ್ಸ್ ಬಗ್ಗೆ ಕೇಳ್ತಾನೆ. ನೋಡಿ, ಇದ್ರ ಬಗ್ಗೆ ನಾವು ಮಾರುತಗಳು ಅಂತ ಸಪರೇಟ್ ನಿಮ್ಗೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ನಮ್ಮ ಜಿಯೋಗ್ರಫಿ ಅಲ್ಲಿ ಹೋದ್ರೆ ನೋಡಬಹುದು. ತುಂಬಾ ಡೀಟೇಲ್ ಬೇಕು ಅಂದ್ರೆ ನೋಡಿ, ನಾವು ಟ್ರಾಪಿಕಲ್ ಈಸ್ಟರ್ಲೀಸ್ ಅಂತ ಕರಿತೀವಿ ಇದನ್ನ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ವೆಸ್ಟರ್ಲೀಸ್. ಒಂದು ಕೊರಿಯಾಲಿಸಿಸ್ ಬಗ್ಗೆ ಆಲ್ರೆಡಿ ಇದೆ. ನೋಡಿ, ಲಾರ್ಜ್ ಏನ್ ಕಂಡೀಷನ್ಸ್ ಅನ್ನೋದು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ನೋಡಿ, ಸೈಕ್ಲೋನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ನಿಮ್ಗೆ ಸೈಕ್ಲೋನ್ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಆಂಟಿ ಸೈಕ್ಲೋನ್ ಇದೆ. ಹೆಂಗ್ ಪ್ರಾಬ್ಲಮ್ ಆಗುತ್ತೆ? ಲೋ ಪ್ರೆಷರ್ ಟು ಹೈ ಪ್ರೆಷರ್ ಹೆಂಗಾಗುತ್ತೆ? ಇದು ಸೈಕ್ಲೋನ್ ಆಗ್ಬೇಕು ಅಂದ್ರೆ ಹಿಂಗೆ ಇಲ್ಲಿ ಹೆಂಗೆ ಇದು ಅಲ್ಲಿ ಮೇಲೆ ಹೋಗುತ್ತೆ. ಸೊ ಇವೆಲ್ಲ ನೋಡಬೇಕು ಅಂತಂದಾಗ ಆಲ್ಮೋಸ್ಟ್ 1 hour ಬೇಕು ನಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂದ್ರೆ. ಸೊ ಹಾಗಾಗಿ ನಾನು ಮುಖ್ಯವಾದ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೇನೆ. ಇಲ್ಲಿ ಲಾರ್ಜ್ ಸರ್ಫೇಸ್ ಏರಿಯಾ ಇರಬೇಕು. ಹೌದು, ಬಂಗಾಳ ಕೊಲ್ಲಿ ಇದೆ. ಟೆಂಪರೇಚರ್ ಹೈಯರ್ ದನ್ 27 ಡಿಗ್ರಿ ಇರಬೇಕು. ಹೌದು ಅಲ್ವಾ? ಸಿಗುತ್ತೆ. ಯಾಕೆ? ಪೂರ್ವ ಸೈಡ್ ಇರೋದು ನಮ್ಮ ಭಾರತ. ಎಲ್ಲಿ ಬರುತ್ತೆ ಸರ್? ಭಾರತ ಇಲ್ಲಿ ಪೂರ್ವ. ಸೊ ಇದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚಾಗಿ ಬಂಗಾಳ ಕೊಲ್ಲಿ ನಾವು ನೋಡೋದು ಅರಬ್ಬಿ ಸಮುದ್ರಕ್ಕಿಂತ. ಓಕೆ, ಸೊ ಇವೆಲ್ಲ ಕೊರಿಯಾಸ್ ಫೋರ್ಸಸ್ ಇವೆಲ್ಲ ಇರಬೇಕು. ಯಾಕಂದ್ರೆ ಭಾರತ ಎಲ್ಲಿ ಬರುತ್ತೆ? ಸಮಭಾಜಕ ವೃತ್ತದಲ್ಲಿ ಬರಲ್ಲ. ಮುಂದೆ ನಮ್ಮ ಭಾರತ ಎಲ್ಲಿ ಬರುತ್ತೆ ಲೊಕೇಶನ್? ಫಟಾಫಟ್ ಅಂತ ಹೇಳಿ ನೋಡೋಣ. ಸೊ ಯಾಕೆ ತಗೊಂಡೆ? ಕರೆಂಟ್ ಅಫೇರ್ ಅಲ್ಲಿ ಏನ್ ಕರೆಂಟ್ ಅಫೇರ್? ಮೋತಾ ಚಂಡಮಾರುತ. ಮೋಂತಾ ಅಂತಕ್ಕಂಥದ್ದು ಹೆಚ್ಚಾಗಿ ಆಂಧ್ರ, ಒಡಿಶಾ ಇದಕ್ಕೆಲ್ಲ ಎಫೆಕ್ಟ್ ಮಾಡ್ತು. ವಾಟ್ ಈಸ್ ದ
ಕರೆಂಟ್ ಅಫೇರ್ ಬರೋದಾದ್ರೆ ಏನೋ ಈ ಒಂದು 2025 ಅಕ್ಟೋಬರ್ ಅಲ್ಲಿ ಏನೋ ಬಂತು, ಇದ್ರ ಮೀನಿಂಗ್ ಏನು ಅಂತ ಕೇಳ್ತಾ ಒಂದ್ ಕಡೆ. ಓಕೆ, ಸುಂದರ ಮತ್ತು ಪರಿಮಳಯುಕ್ತ ಹೂ ಅಂತ ಒಂದ್ ಕಡೆ. ಓಕೆ, ಇನ್ನೊಂದ್ ಕಡೆ ಎಲ್ಲಿ ಆಯ್ತು, ಅರಬ್ಬಿಲ ಬಂಗಾಳ ಕೊಲ್ಲಿಲ, ಈ ತರ ಕ್ವಶನ್ಸ್ ಕೂಡ ಬರ್ಬೋದು. ಇದೆಲ್ಲಿ ಸರ್? ಬಂಗಾಳ ಕೊಲ್ಲಿ. ಅಂಡ್ ಇದು ಪ್ರಮುಖವಾಗಿ ಯಾವ ದೇಶದ ಹೆಸರು ಕೊಟ್ಟಿದ್ದು ಅಂತ ಯಾವ್ದು ಹೇಳ್ತೀರಾ ಇಲ್ಲಿ ಆನ್ಸರು? ಭಾರತನ? ಅಲ್ಲ. ಥೈಲ್ಯಾಂಡ? ಶ್ರೀಲಂಕಾನ? ಥೈಲ್ಯಾಂಡ್. ಇನ್ನೊಂದು ಇದಕ್ಕಿಂತ ಮುಂಚೆ ಯಾವ್ದು ಶಕ್ತಿ ಅಂತ ಬಂದಿತ್ತು, ಅದು ಶ್ರೀಲಂಕಾ ಕೊಟ್ಟಿತ್ತು. ಸೊ ಈ ತರದ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಬ್ಯೂಟಿಫುಲ್ ಆರ್ ಫ್ರಾಗ್ನೆಂಟ್ ಫ್ಲವರ್ ಅಂತ ಅರ್ಥ, ಮೀನಿಂಗ್. ಸೊ ನಾನು ಇಲ್ಲಿ ನಿಮಗೆ ಲಿಸ್ಟ್ಗಳು ತೋರಿಸ್ತೀನಿ. ಇತ್ತೀಚೆಗೆ ನೋಡಿ, ಮೋಂತಾ ಥೈಲ್ಯಾಂಡ್, ಇದಕ್ಕಿಂತ ಮುಂಚೆ ಶಕ್ತಿ ಅಂತ ಬಂದಿತ್ತು, ಅದು ಶ್ರೀಲಂಕಾ. ನೆಕ್ಸ್ಟ್ ಬರೋದು ಸೆನಿಯಾರ್, ಅದು UAE ಇದು. ಆತರ ಭಾರತದ ನೆಕ್ಸ್ಟ್ ಬರೋದು ಯಾವ್ದು? ಭಾರತದ್ದು ಇಲ್ಲಿ ಬರುತ್ತೆ ನೋಡಿ, ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮೂರಸು. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರದ್ ಕೇಳ್ತಾನೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಈಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ದೆ ನಿಮ್ಗೆ. ಸೊ ಹಾಗಾಗಿ ಇನ್ನೊಂದು ಕ್ವಶನ್ ಇದ್ರಲ್ಲಿ ಕೇಳಿ ಬಂದಿದ್ದ ಕ್ವಶನ್ ಇದು ಕೂಡ. ಸೊ ನಿಮ್ಗೆ ಹೆಂಗ್ ಬರುತ್ತೆ ಅಂತ ಇವತ್ತು ಸೈಕ್ಲೋನ್ ಬಗ್ಗೆ ಎಲ್ಲಾ ತರ ವಿತ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಶೀತ ಋತುಮಾನದಲ್ಲಿ ಕೆಳಗಿನ ಯಾವ ಸಾಗರಗಳಲ್ಲಿ ಚಂಡಮಾರುತಗಳು ಉಮಗಾಗುತ್ತೆ? ನೋಡಿ, ಅಗೇನ್ ಕೋಲ್ಡ್ ಸೀಸನ್ ಅಲ್ಲಿ. ಎಸ್ ಸರ್, ಕೋಲ್ಡ್ ಸೀಸನ್ ವೆರಿ ಇಂಪಾರ್ಟೆಂಟ್. ನೀವು ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟ್ರೇಡ್ ವಿಂಡ್ಸ್ ಓದಿದ್ರೆ ಇವೆಲ್ಲ ನಿಮ್ಗೆ ಈಸಿ. ಅಥವಾ ನಾವು ವಾಣಿಜ್ಯ ಮಾರುತ ಅಂತ ಏನ್ ಕರಿತೀವಿ, ಅಥವಾ ಮಾರುತಗಳು ಚಾಪ್ಟರ್ ಓದಿದ್ರೆ ಮಾರುತಗಳು ನಿಮ್ಗೆ ಇವೆಲ್ಲ ಈಸಿ ಆಗುತ್ತೆ. ಶೀತ ಮಾರುತ ಹೆಂಗಾಗತ್ತೆ, ಯಾಕೆ ನಮಗೆ ಒಂದು ಡೆಸರ್ಟ್ಸ್ಗಳು ವೆಸ್ಟರ್ನ್ ಸೈಡ್ ಬರುತ್ತೆ, ಪಶ್ಚಿಮ ತೀರಗಳಲ್ಲಿ. ಈಗ ನಮ್ಮ ಇಲ್ಲೇ ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ತಾರ್ ಮರುಭೂಮಿ ಆಗಿರ್ಬೋದು ಅಲ್ವಾ, ನೀವು ಆಫ್ರಿಕಾದಲ್ಲಿ, ಇವೆಲ್ಲ ವೆಸ್ಟರ್ನ್ ಸೈಡ್ ಆಫ್ ದಿಸ್ ಅಲ್ಲೇ ಬರುತ್ತೆ. ಯಾಕೆ ಬರುತ್ತೆ? ಇವೆಲ್ಲ ಮಾರುತಗಳು ಓದಿ ನಿಮ್ಗೆ ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಓಕೆ, ಸೊ ಇಲ್ಲಿ ಬರ್ತೀನಿ ಡೈರೆಕ್ಟ್ ಆಗಿ. ನಾನು ನಿಮ್ಗೆ ಈಗ ತಾನೇ ಹೇಳಿದೆ, ಅರಬ್ಬಿ ಅಂತೂ ಅಲ್ಲ, ಬಂಗಾಳ ಕೊಲ್ಲಿ. ಬಟ್ ಇಲ್ಲಿ ಬಂಗಾಳ ಕೊಲ್ಲಿ ಒಂದೇ ಇಲ್ಲ, ಅರಬ್ಬಿ ಹಿಂದೂ ಮಹಾಸಾಗರ ಇದೆ. ಸೊ ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್. ಯಾಕೆ ಸರ್? ನೋಡಿ, ಅರಬ್ಬಿ ಈ ಬಂಗಾಳ ಆ ಒಂದು ರೀಜನ್ ಅಲ್ಲಿ ನಾವು ಬಿಟ್ಟಿರ್ತೇವಲ್ಲ, ಬಟ್ ಇವೆಲ್ಲ ಯಾವ್ದು ಸರ್? ಹಿಂದೂ ಮಹಾಸಾಗರ. ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಇಲ್ಲಿ ಅರಬ್ಬಿ ಬರುತ್ತೆ. ಅರಬ್ಬಿ ಅಂತ ಹೆಸರಿದೆ ಬಿಕಾಸ್ ಇಲ್ಲಿ ಅರೇಬಿಯನ್ ನೇಷನ್ಸ್ ಇದೆ, ಇಲ್ಲಿ ಬಂಗಾಳ, ಇದು ಬಂಗಾಳದ ಒಂದು ಇದು ಬರುತ್ತೆ. ಹಾಗಾಗಿ ಸೊ ಇವೆಲ್ಲ ಹಿಂದೂ ಮಹಾಸಾಗರ ಅಲ್ವಾ ಸರ್? ಸೊ ಹಾಗಾಗಿ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಇಸ್ ರೈಟ್ ಆನ್ಸರ್. ಅಂಡ್ ಆಲ್ಸೋ ಒನ್ಸ್ ಅಗೇನ್, ಯಾಕೆ ಅಲ್ಲಿ ಜಾಸ್ತಿ ಆಗುತ್ತೆ? ಬಿಕಾಸ್ ಟೆಂಪರೇಚರ್, ಹ್ಯೂಮಿಡಿಟಿ. ನೋಡಿ, ಅರೇಬಿಯನ್ ಸಮುದ್ರಕ್ಕಿಂತ ಚಂಡಮಾರುತಗಳು ಯಾಕಂದ್ರೆ ಶೀತ ಋತು ಅಕ್ಟೋಬರ್ ಡಿಸೆಂಬರ್. ನೋಡಿ, ಇವಾಗ ಅಕ್ಟೋಬರ್ ನವೆಂಬರ್ ಅಲ್ಲಿ ತಾನು ಸೈಕ್ಲೋನ್ ಬಂದಿದೆವಲ್ಲ. ಸೊ ಯಾಕೆ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿಕೊಳ್ಳುತ್ತೆ. ಯಾಕಂದ್ರೆ ಅಲ್ಲಿನ ಬೆಚ್ಚಗಿನ ನೀರು, ವಾರ್ಮ್ ವಾಟರ್, ಸೀಸನಿಟಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದೆ ನಾನು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯ ಯಾವ ಮುಖ್ಯ ನದಿಗೆ ಸೇರ್ಕೊಳ್ತಾರೆ? ಯಾವ್ದು ಸೇರ್ಕೊಳುತ್ತೆ? ಘಟಪ್ರಭಾ, ತುಂಗಭದ್ರಾ, ಮಲಪ್ರಭಾ, ಅಘನಾಶಿನಿ. ಯಾವ್ದು ಕರೆಕ್ಟ್ ಆನ್ಸರು ಹೇಳ್ತೀಯಾ? ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ಳುತ್ತದೆ ಹೇಳ್ತೀರಾ? ಘಟಪ್ರಭಾ ವೆರಿ ಇಂಪಾರ್ಟೆಂಟ್. ಹಿರಣ್ಯಕೇಶಿ ಎಲ್ಲಿ ಹುಟ್ಟುತ್ತೆ? ಮಾರ್ಕಂಡೇಯ. ಹಿರಣ್ಯಕೇಶಿ ಎಲ್ಲಿ ಹೇಳ್ತೀರಾ? ಪಟಪಟ ಅಂತೇಳಿ. ಮಾರ್ಕಂಡೇಯಲ್ಲಿ ಕರ್ನಾಟಕದ ಎಲ್ಲಿ ಬರುತ್ತೆ? ಹಿರಣ್ಯಕೇಶಿ ಮಹಾರಾಷ್ಟ್ರ. ಇವೆಲ್ಲ ಘಟಪ್ರಭದ ನೋಡಿ, ಇವೆಲ್ಲ ಎಡದಂಡೆ ನಡಿ. ಹಿರಣ್ಯಕೇಶಿ ಎಡದಂಡೆ ನಡಿ, ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಆಪ್ಷನ್ ನೋಡಿ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ಈ ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಈ ಮೂರು ನಿಮಗೆ ಕೃಷ್ಣಾ ನದಿ ಉಪನದಿಗಳಾಗುತ್ತೆ. ಕೃಷ್ಣ ಅಲ್ವಾ? ಅಘನಾಶಿನಿ ಬಿಡಿ, ಅಘನಾಶಿನಿ ನಮಗೆ ವೆಸ್ಟರ್ನ್ ಫ್ಲೋ ರಿವರ್ ಅಂತ ಕರಿತೀವಿ ಅಲ್ವಾ? ಸೊ ಘಟಪ್ರಭಾ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಕೇಳಬಹುದು ನೋಡಿ, ತುಂಗಭದ್ರಾ. ಇದೆರಡು ಇದು ಜಾಯ್ನ್ ಆಗ್ತಕ್ಕಂಥದ್ದು, ತುಂಗ ಭದ್ರಾ. ಸೊ ಇದೆರಡು ಜಾಯ್ನ್ ಆಗೋ ಒಂದು ಪ್ಲೇಸ್ಗೆ ಅಂತ ಕರಿತೀವಿ, ಅದು ಇಂಪಾರ್ಟೆಂಟ್. ಹೇಳ್ತೀರಾ? ಎಸ್, ಇಲ್ಲಿ ಕೊಟ್ಟಿದ್ದೀನಿ. ಈ ಉಪನದಿ ಎಲ್ಲ ಆರಿಜಿನ್ ಆಗುತ್ತೆ ಅಂತ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಉಪನದಿ ಬಗ್ಗೆ. ಅದು ಎಲ್ಲಿ ಹುಟ್ಟುತ್ತೆ ಅಂತ ಜಾಸ್ತಿ ಆಗಲ್ಲ. ಮೇನ್ ರಿವರ್ಸ್ ಬಗ್ಗೆ, ಮೇನ್ ಸ್ಟ್ರೀಮ್ ರಿವರ್ಸ್ ಬಗ್ಗೆ ಕೇಳ್ತಾನೆ ಅಷ್ಟೇ. ಬಟ್ ಕೊಟ್ಟಿದ್ದೀನಿ, ನೋಡ್ಕೊಡಿ. ಮಾರ್ಕಂಡೇಯ ಇಟ್ ಈಸ್ ಇನ್ ಬೆಳಗಾಮಲ್ಲಿ ಡಿಸ್ಟಿಕ್ ಅಲ್ಲಿ ಆಗ್ತಕ್ಕಂಥದ್ದು. ಅಂಡ್ ಇಲ್ಲಿ ನಾವು ಇದನ್ನು ನೋಡಿದ್ರೆ ಯಾವುದು? ಹಿರಣ್ಯಕೇಶಿ. ಹಿರಣ್ಯಕೇಶಿ ಇಸ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ ಟು ಘಟಪ್ರಭಾ ರಿವರ್. ಇಟ್ ಈಸ್ ಇನ್ ವೆಸ್ಟರ್ನ್ ಘಾಟ್, ಸಿಂಧೂದರ್ಗ್ ಡಿಸ್ಟ್ರಿಕ್ಟ್ಸ್ ಆಫ್ ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂಥದ್ದು. ಓಕೆ, ಎಸ್. ಇಲ್ಲಿ ಕೂಡ್ಲಿ ಅರ್ಥ ಆಯ್ತಲ್ಲ? ಅದು ಯಾವ್ದು ಸಹ? ತುಂಗಭದ್ರಾ, ಕೂಡ್ಲಿ ಬಳಿ. ಓಕೆ, ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಕೆಎಲಿ ಸ್ಟ್ಯಾಟಿಕ್ ಪೋರ್ಷನ್ಸ್ ಗಳು ಬರುತ್ತೆ ಸ್ನೇಹಿತರೆ. ಕ್ವಶನ್ಸ್ KPS ಅಲ್ಲಿ ಕೇಳ್ತಾನೆ, ತುಂಬಾ ಡೀಟೇಲ್ ಆಗಿ ಕೇಳ್ತಾನೆ ಕೆಎಲಿ ಇತ್ತೀಚೆಗೆ. ಯಾಕೋ ಒಂದು ನಿಮಗೆ ವಿಸ್ತೀರ್ಣ ಒಂದ್ ಕಡೆ ಆದ್ರೆ ಫಾರೆಸ್ಟ್ ಕವರ್ ಕೂಡ ಗೊತ್ತಿರಬೇಕು. ಅದೆಲ್ಲ ನಾವು ಅಲ್ಲಿ ಡಿಸ್ಕಸ್ ಬರ್ತಿಲ್ಲೂ ಕೊಡ್ತೇನೆ, ಇನ್ಫಾರ್ಮೇಶನ್ಸ್ ಕೊಡ್ತೀನಿ ನಾನು ನಿಮಗೆ. ಸೊ ಒಂದೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಣ್ಮುಚ್ಕೊಂಡು ಟಿಕ್ ಆಗ್ತಿಲ್ಲ, ಅದು ಬೇಸಿಕ್ ಓದಿರ್ತೀರಾ. ಓಕೆ, ಇದ್ರಲ್ಲಿ ಫಾರೆಸ್ಟ್ ಕವರ್ ಎಷ್ಟು? ಮತ್ತೆ ಇನ್ನೊಂದು ಕೇಳ್ತಾನೆ, ಇನ್ನೊಂದು ಕ್ವಶನ್ಸ್ ಬರುತ್ತೆ. ಏನ್ ಬರುತ್ತೆ? ಅಕ್ಷಾಂಶ ನೋಡಿ, ಕರ್ನಾಟಕದ ಭೂಗೋಳ ಶಾಸ್ತ್ರದ ಬಗ್ಗೆ ಓದ್ಬೇಕಾದ್ರೆ ನಿಮಗೆ
ಕರ್ನಾಟಕದ ಅಕ್ಷಾಂಶ ಗೊತ್ತಿರಬೇಕು, ಇದು ವೆರಿ ಇಂಪಾರ್ಟೆಂಟ್. ರೇಖಾಂಶ ಗೊತ್ತಿರಬೇಕು. ಇಟ್ ಈಸ್ ಪೂರ್ವ ಟು ಪೂರ್ವ, ಅದು ಗೊತ್ತಿರಬೇಕು. ಯಾಕಂದ್ರೆ ಕರ್ನಾಟಕ ನೋಡಿ, ನಾ ವಿಲ್ ಶೋ ಯು. ಇಲ್ಲಿ ನೋಡಿದ್ರೆ ಪೂರ್ವ ರೇಖಾಂಶ, ಪೂರ್ವ ಅಕ್ಷಾಂಶ, ಸಾರಿ ಪೂರ್ವ ರೇಖಾಂಶ, ಪೂರ್ವ ಟು ಪೂರ್ವ, ಉತ್ತರ ಟು ಉತ್ತರ, ಸಾರಿ ಓಕೆ, ಇದು ಉತ್ತರ ಟು ಉತ್ತರ, ಅದು ಗೊತ್ತಿರಬೇಕು. ಎಷ್ಟು ಡಿಗ್ರಿ ಇದೆ ಅದು ಗೊತ್ತಿರಬೇಕು. ಫೈನ್, ಅರ್ಥ ಆಗಿದೆ? ನೋಡ್ಕೊಳ್ಳಿ, ಇದೊಂದು ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟು ಇನ್ನು ದಕ್ಷಿಣ ಉದ್ದದ ಪೂರ್ವ ಪಶ್ಚಿಮ ಎಷ್ಟು ಕಿಲೋಮೀಟರ್ ಇದೆ, ಇಂಥದ್ದು ಒಂದ್ಸಲ ಕೇಳುವಂತ ಚಾನ್ಸಸ್ ಇರುತ್ತೆ. ಇದು ಬಿಟ್ರೆ ನಿಮಗೆ ಈ ತರ ಕ್ವಶನ್ಸ್ ಬರ್ತವೆ. ಏನದು, ಭಾರತದಲ್ಲಿ ಒಟ್ಟು ಶೇಕಡಾವಾರು ಪರ್ವತ ಪ್ರದೇಶ ಆವರಿಸಿರುವುದು ಎಷ್ಟು ಅಂತ. ಎಷ್ಟಿದೆ ಭಾರತದಲ್ಲಿ? ಏರಿಯಾ ಕವರ್ಡ್ ಬೈ ಮೌಂಟೇನ್ ಇನ್ ಇಂಡಿಯಾ, ವಾಟ್ ಪರ್ಸೆಂಟೇಜ್ ಆಫ್ ಏರಿಯಾ ಕವರ್ಡ್ ಬೈ ಮೌಂಟೇನ್ ಇನ್ ಇಂಡಿಯಾ ಹೇಳ್ತೀರಾ? 10.7, 18.6, 27.5, 43.3. ಪರ್ವತ ನಾನು ನಿಮ್ಗೆ ಈಗ ತಾನೆ ಹೇಳಿದೆ, ಒಂದು ಫಾರೆಸ್ಟ್ ಕವರ್, ಫಾರೆಸ್ಟ್ ಎಷ್ಟು ಪರ್ಸೆಂಟ್ ಇದೆ, ಪರ್ವತ ಎಷ್ಟಿದೆ, ಲ್ಯಾಂಡ್ ಏರಿಯಾ ಎಷ್ಟಿದೆ ಅಲ್ವಾ? ಅಪ್ರಾಕ್ಸಿಮೇಟ್ಲಿ 30%, 27.5 ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಇಲ್ಲಿ ಕೊಡ್ತೀನಿ. ಈವನ್ ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಹೇಳುತ್ತೆ ಫಾರೆಸ್ಟ್ ಇರೋದು 25.17%. ಓಕೆ, 25.17% ಫಾರೆಸ್ಟ್ ಇರೋದು. ಇದರಲ್ಲಿ ಡಿವೈಡ್ ಮಾಡ್ತೀವಿ ನಾವು, ಅದರಲ್ಲಿ ಫಾರೆಸ್ಟ್ ಕವರ್, ಟ್ರೀ ಕವರ್ ಅಂತೆಲ್ಲ ಮಾಡ್ತೀವಿ. ಇದೆರಡು ಸೇರಿದ್ರೆ ಟೋಟಲ್ ಫಾರೆಸ್ಟ್ ಇಷ್ಟು. ಓಕೆ, ಇನ್ನು ಪರ್ವತ ಅಪ್ರಾಕ್ಸಿಮೇಟ್ಲಿ ಸುಮಾರು 30%, ಬಯಲು ಅಂದ್ರೆ ಮೈದಾನ ಅಂತ ಏನ್ ಕರಿತೀವಿ 43% ಅಷ್ಟಿದೆ ಭಾರತದಲ್ಲಿ, ಇಡೀ ಲ್ಯಾಂಡ್ ಅಂತ ತಗೊಂಡಾಗ. ಓಕೆ, ಇದು ಗೊತ್ತಿರಬೇಕು. ಪ್ರಸ್ಥಭೂಮಿ ಪ್ಲಾಟ್ಯೂ ಅಂತೀವಿ, ಅದು 27% ಅಷ್ಟು ಪ್ರಸ್ಥಭೂಮಿ ಭಾರತದಲ್ಲಿ ಆವರಿಸಿದೆ. ನೋಡಿ, ಯಾವ್ದು ಬೇಕಾದ್ರೆ ಕೇಳ್ಬೋದು. ಓಕೆ, ಫೈನ್. ಇನ್ನು ಇದು ಬಿಟ್ರೆ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನ ದೊಡ್ಡ ದೇಶದಲ್ಲಿ ವಿಸ್ತೀರ್ಣದಲ್ಲಿ, ಅದರ ಭಾರತದ ಉತ್ತರ ದಕ್ಷಿಣ ಎಷ್ಟು ಕಿಲೋಮೀಟರ್ ಇದೆ, ಪೂರ್ವ ಪಶ್ಚಿಮ, ಇಂಥದ್ದು ವಿಲೇಜ್ ಅಕೌಂಟೆಂಟ್ ಅಂತ ಪರೀಕ್ಷೆಗಳಲ್ಲಿ, ಅಂದ್ರೆ ನಿಮಗೆ PUC ಲೆವೆಲ್ ಅಥವಾ ITI ಲೆವೆಲ್ ಇರೋ ಒಂದು ಪರೀಕ್ಷೆ ಇದೆ, SDA ಈ ತರದ್ರಲ್ಲಿ ಕೇಳ್ತಾನೆ ಎಕ್ಸಾಮ್ ಈ ತರ ಸ್ಟ್ಯಾಟಿಕ್ ಕ್ವಶನ್ಸ್ಗಳು ಸ್ನೇಹಿತರೆ. ಸೊ ಅದನ್ನ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದೇನೆ, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಭಾರತದ ಭೂಗೋಳಶಾಸ್ತ್ರ ಕವರ್ ಮಾಡಿದೀವಿ. ಥಿಯರಿ ಕ್ಲಾಸ್ ಬೇಕು ಅಂದ್ರೆ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ. ಯಾಕೆ ತಗೊಂಡೆ ಇದು ಒನ್ಸ್ ಅಗೇನ್ ಈ ಒಂದು ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ ರಿಪೋರ್ಟ್ ಏನೋ ಬಿಡುಗಡೆ ಆಯ್ತು. ಯಾರು ಬಿಡುಗಡೆ ಮಾಡಿದ್ದು? ಆಹಾರ ಮತ್ತು ಕೃಷಿ ಸಂಸ್ಥೆ, ರೈಟ್ ಆನ್ಸರ್. ಇದನ್ನ ಜಾಸ್ತಿ ಓದಕ್ ಹೋಗಲ್ಲ ನಾನು, ಯಾಕೆ ಅಂತಂದ್ರೆ ಇದನ್ನ ಕರೆಂಟ್ ಅಫೇರ್ ಕೇಳ್ತಾನೆ, ನಾನು ಇದನ್ನ ಇದ್ರಲ್ಲೂ ಕವರ್ ಮಾಡಿದೀನಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಯಾವುದೋ ಪರಿಸರ ವಿಜ್ಞಾನದ ವಿಡಿಯೋದಲ್ಲಿ ಒಂದ್ಸಲ ಚೆಕ್ ಮಾಡಿ, ಯಾಕಂದ್ರೆ ಇದನ್ನ ನೀವು ಅಪ್ಡೇಟ್ ಮಾಡಿ, ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ, ಅದು ಕೂಡ ಹೇಳಿದ್ದೀನಿ. ಭಾರತ ಜಾಗತಿಕದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಇದೆ? 9ನೇ ಸ್ಥಾನ. ಈ ಕರೆಂಟ್ ಅಫೇರ್ ಕ್ವಶನ್ ಇದು. ಯಾಕಂದ್ರೆ ಏನಕ್ಕೆ ತಗೋತಾ ಇದೀನಿ ಅಂದ್ರೆ ಕರೆಂಟ್ ಅಫೇರ್, ಸ್ಟ್ಯಾಟಿಕ್ ಎರಡು ಕೇಳ್ತಾನೆ, ಅರ್ಥ ಆಗ್ತಿದಿಲ್ಲ. 9ನೇ ಸ್ಥಾನ, ಬಟ್ ಪ್ರತಿ ವರ್ಷ ನಾವು ಅರಣ್ಯ ಬೆಳೆಸ್ತಾ ಇದೀವಿ. ಸೊ ಆತರ ಬೆಳೆಸ್ತಾ ಇದ್ರಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ 3ನೇ ಸ್ಥಾನದಲ್ಲಿ ಇದೀವಿ. ಓಕೆ, ಹೋದ ವರ್ಷ ಅದು ಬೇರೆ, ಇದು 3rd ರ್ಯಾಂಕ್ ಯಾವುದು? ವಾರ್ಷಿಕ ನಿವ್ವಳ ಅರಣ್ಯವನ್ನ ಹೆಚ್ಚು ಮಾಡ್ತಿರೋದು. 9ನೇ ರ್ಯಾಂಕ್ ಏನು? ಜಾಗತಿಕವಾಗಿ ಎಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಇದೆ ಪ್ರಪಂಚದಲ್ಲಿ ಅಂತ ನೋಡಿದ್ರೆ 9ನೇ ಸ್ಥಾನದಲ್ಲಿ ಬರ್ತೀವಿ. ಸೊ ಇವೆಲ್ಲ ಗೊತ್ತಿರಲಿ, ಹೇಳಿದ್ದೀನಿ ನಾನು. ಇದನ್ನ ಕರೆಂಟ್ ಅಫೇರ್ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಕೆಳಗಿನ ಯಾವುದು ಭಾರತದ ಹಳೆಯ ಪರ್ವತ ಶ್ರೇಣಿಯಾಗಿದೆ? ನೀಲಗಿರಿ ಪರ್ವತ ಶ್ರೇಣಿ, ವಿಂಧ್ಯ, ಸಾತ್ಪುರ್, ಅರಾವಳಿ. ಓಲ್ಡೆಸ್ಟ್ ಒಂದು, ಓಲ್ಡೆಸ್ಟ್ ಯಾವುದು, ಯಂಗೆಸ್ಟ್ ಯಾವುದು, ಓಲ್ಡೆಸ್ಟ್ ಬಿಡಿ, ಅರಾವಳಿ. ಒಂದ್ಸಲ ಇದು KPSC ಇನ್ನೊಂದ್ ತರ ಕೇಳ್ತಾರೆ, KPSC ಪ್ರಶ್ನೆಗಳೇ ಸ್ನೇಹಿತರೆ. ನಿಮ್ಗೆ ಇದನ್ನ ಅದರ ಒಂದು ಕಾಲಾನುಕ್ರಮ ಯಾವ್ದು ಓಲ್ಡ್, ಅದ್ರ ನೆಕ್ಸ್ಟ್ ಯಾವ್ದು ಇನ್ನು ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅಂದ್ರೆ ಓಲ್ಡೆಸ್ಟ್ ಇಂದ ಯಂಗೆಸ್ಟ್ ತನಕ ನೀವು ಆರೋಹಣ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಈ ತರ ಎಲ್ಲ ಕೇಳ್ಬಿಡ್ತಾನೆ. ಈಗ ಇಲ್ಲಿ ಕೊಟ್ಟಿರೋದನ್ನ ತಗೊಳ್ಳಿ. ಇದ್ರಲ್ಲಿ ಫಸ್ಟ್ ಯಾವ್ದು ಸರ್? ಕರಾವಳಿ. ಫಸ್ಟ್ ಅರಾವಳಿ. ಓಲ್ಡೆಸ್ಟ್ ಯಾವುದು ಸರ್? ಅರಾವಳಿ. ಸೆಕೆಂಡ್ ಯಾವುದು ಹೇಳ್ತೀರಾ? ವಿಂಧ್ಯ ಅಂಡ್ ಸಾತ್ಪುರ, ಎರಡು ಒಟ್ಟಿಗೆ ಬರ್ತೀವಿ, ಅಥವಾ ವಿಂಧ್ಯ ಆದ್ಮೇಲೆ ಸಾತ್ಪುರ ಅಂತ ಬರೀಬಹುದು, ಸಾತ್ಪುರ. 4ನೇದು ಯಾವುದು? ನೀಲಗಿರಿ ಬರುತ್ತಾ? ನೋಡಿ, ಇಲ್ಲಿ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಾ ಇದೀನಿ. ಅಕಸ್ಮಾತ್ ಇದ್ರ ಮಧ್ಯೆ ವೆಸ್ಟರ್ನ್ ಘಾಟ್ಸ್ ಆಗ್ತಾ ಅಂತ ಇಟ್ಕೊಳ್ಳಿ, ಪಶ್ಚಿಮ ಘಟ್ಟ, ಅವಾಗ ಏನಾಗಿ ಪಶ್ಚಿಮ ಘಟ್ಟ ಎಲ್ಲಿ ಬರುತ್ತೆ ಹೇಳ್ತೀರಾ? ಪಶ್ಚಿಮ ಘಟ್ಟ ಯಾವ್ದಾದ್ಮೇಲೆ ಬರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಬಿಡಿ ನಿಮಗೆ ಹಿಮಾಲಯ. ಯಂಗೆಸ್ಟ್ ಯಾವುದು ಸರ್? ಹಿಮಾಲಯ. ಓಲ್ಡೆಸ್ಟ್ ಅರಾವಳಿ, ಅದು ಗೊತ್ತಾಗಿರ್ಲಿ. ಅದ್ರ ಪಶ್ಚಿಮ ಘಟ್ಟ ಯಾವ ಪೊಸಿಷನ್ ಬರುತ್ತೆ? ಅರಾವಳಿ ಆದ್ಮೇಲೆ ವಿಂಧ್ಯ ಆದ್ಮೇಲೆ ಸಾತ್ಪುರ ಆದ್ಮೇಲೆ ಬರುತ್ತಾ, ಅಥವಾ ಅರಾವಳಿ ವಿಂಧ್ಯ ಸಾತ್ಪುರಕ್ಕಿಂತ ಮುಂಚೆ ಬರುತ್ತಾ? ಫಟಾಫಟ್ ಹೇಳ್ಬೇಕು.
ಪಟಾಪಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ನೋಡಿ, ಅರಾವಳಿ ಆದ್ಮೇಲೆ ಬರುತ್ತೆ ವೆಸ್ಟರ್ನ್ ಘಾಟ್ಸ್, ಆಮೇಲೆ ವಿಂಧ್ಯ ಸಾತ್ಪುರ, ನೀಲಗಿರಿ, ಹಿಮಾಲಯಸ್. ಓಕೆ, ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ರಾಷ್ಟ್ರೀಯ ಸಾಗರಶಾಸ್ತ್ರ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಒಂದು ರಾಜ್ಯ ಯಾವುದು? ಸಿಂಪಲ್ ಕ್ವಶನ್, ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿತ್ತು, ಗೋವಾ. ಓಕೆ, ಸಾರಿ. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಭಾರತದ ಯಾವ ಭೌಗೋಳಿಕ ಪ್ರದೇಶ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ? ಇದು ಸಿಂಪಲ್ ಕ್ವಶನ್, ಬ್ಯೂಟಿಫುಲ್ ಕ್ವಶನ್. ಕನ್ಫ್ಯೂಸ್ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ, ಬಟ್ ಕನ್ಫ್ಯೂಸ್ ಏನ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ಇಲ್ಲಿ ಯಾವ ಭೌಗೋಳಿಕ ಅತಿ ಕಡಿಮೆ ಎಲ್ಲಿರುತ್ತೆ ಸರ್? ಎಲ್ಲಿರುತ್ತೆ ಹೇಳಿ? ಬೆಟ್ಟ ಗುಡ್ಡ ಆ ತರದಲ್ಲಿ ಜಾಸ್ತಿ ಇರುತ್ತೆ. ಎಲ್ಲಿ ಪ್ಲೇನ್ ಇರುತ್ತೆ ಅಲ್ಲಿ ಕಡಿಮೆ ಇರುತ್ತೆ. ಸಿಂಪಲ್, ಮಹಾ ಮೈದಾನದಲ್ಲಿ. ನೆಕ್ಸ್ಟ್, ಹಿಮಾಲಯದಲ್ಲಿ ಅದರದೇ ಆದ ಮರಗಳಿದೆ. ಓಕೆ, ಸೊ ಹಿಮಾಲಯ ಎಲ್ಲ ಮಹಾ ಮೈದಾನ. ಹನುಮನಹಳ್ಳಿ ಬೆಟ್ಟದಲ್ಲಿ ಅದರ ಯಾವ ಅಳಿವಿನಂಚಿನಲ್ಲಿರುವ ಪ್ರಭೇದವನ್ನು ರಕ್ಷಿಸಲು ಸಂರಕ್ಷಣಾ ಮೀಸಲನ್ನು ಘೋಷಿಸಲಾಗಿದೆ? ನೋಡಿ, ಇದು ಕೇಳಿದ ಎಕ್ಸಾಮ್ ಅಲ್ಲಿ. ಇದನ್ನ ಕ್ವಶನ್ ಯಾಕೆ ತಗೊಂಡೆ ಅಂದ್ರೆ, ನ್ಯೂಸ್ ಅಲ್ಲಿ ಇತ್ತು, ಯಾವ್ದು ಕರೆಂಟ್ ಅಫೇರ್ ಅಲ್ಲಿ ಇತ್ತು, ಹಂಗಾಗಿ ಈ ತರ ಕ್ವಶನ್ಸ್ ಕೇಳಿದ್ದೆ ಲಾಸ್ಟ್ ಇಯರ್. ಬಟ್ ಇವಾಗ ಇದೇ ತರ ಇನ್ನೊಂದು ಕರೆಂಟ್ ಅಫೇರ್ ಇದೆ, ಇಂಡಿಯಾಸ್ ಓನ್ಲಿ. ಓಕೆ, ಇದನ್ನ ಹೇಳ್ಬಿಡ್ತೀನಿ. ಇದೆಲ್ಲಿ ಬರುತ್ತೆ? ಹನುಮನಹಳ್ಳಿ ಬೆಟ್ಟ ಯಾವ್ದಕ್ಕೆ ಕೋಶಿದ್ದು? ಎಲೆ ಮೂಗಿನ ಬ್ಯಾಟ್ಗೆ. ಎಲ್ಲಿ ಬರುತ್ತೆ ಇದು? ಕೋಲಾರ, ಮುಳುಬಾಗ್ಲ ಹತ್ರ ಬರುತ್ತೆ ಅಲ್ವಾ? ಇದೇ ತರ ಈಗ ಇನ್ನೊಂದು ವುಲ್ಫ್, ತೋಳದ ಭಾರತದ ಮೊದಲ ಒಂದು ಏನೋ ಅರಣ್ಯಧಾಮ ಅಥವಾ ಸಂರಕ್ಷಣಾ ಪ್ರದೇಶ ಘೋಷಣೆ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ಇದೆ ನೋಡೋಣ. ವುಲ್ಫ್, ಕಂದು ಬಣ್ಣದ ವುಲ್ಫ್ ಅಂತಾನೆ ಕರಿತೀವಿ. ಎಲ್ಲಿ ಬರುತ್ತೆ ಅದು? ಅದರ ಹೆಸರೇನು? ಪಟಾಪಟ್ ಅಂತ ಹೇಳಿ ನೋಡೋಣ. ಕರೆಂಟ್ ಅಫೇರ್ ನೋಡಿಲ್ಲ ದಯವಿಟ್ಟು ನೋಡಿ. ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಇವೆಲ್ಲ ಕವರ್ ಮಾಡಿದ್ವಿ ಸ್ನೇಹಿತರೆ. ಮಂತ್ಲಿ ಕರೆಂಟ್ ಅಫೇರ್, ವೀಕ್ಲಿ ಕರೆಂಟ್ ಅಫೇರ್ ನೋಡಿಲ್ಲ ದಯವಿಟ್ಟು ನೋಡಿ. ಸೊ ಅಲ್ಲಿ ಕ್ವಶನ್ ಕೂಡ ತಗೊಂಡಿದೆ ನಿಮ್ಗೆ. ಈ ತರ ಬೂದು ತೋಳಕ್ಕೆ ಸಂಪೂರ್ಣವಾಗಿ ಮೀಸಲಾಗುವ ಭಾರತದ ಏಕೈಕ ವನ್ಯಜೀವಿ ಅಭಯಾರಣ್ಯ ಮೊಹುರುಡುವಾನ್ ತೋಳಧಾಮ. ಇದು ಹೆಸರು ನೆನ್ಪಿಟ್ಕೊಳ್ಳಿ. ಏನ್ ಸರ್? ಮೊಹುವಾರ್ಡನ್ ಇಲ್ಲಿ ಮೊಹುಡಾನರ್ ತೋಳಧಾಮ. ಇದು ಮೊಹುವಾರ್ಡನರ್ ತೋಳಧಾಮ. ನೋಡಿ, ಉಚ್ಚಾರಣೆಗಳೇ ಸ್ವಲ್ಪ ಕಷ್ಟ. ಮೊಹುವಾರ್ಡನರ್ ತೋಳಧಾಮ. ಅದು ತೋಳಗಳಿಗೆ ಒಣ ಹುಲ್ಲಿರಬೇಕು, ತೆರೆದ ಕಾಡುಗಳಿರಬೇಕು, ಸ್ವಂತದ್ದು. ಸೊ ಇದೆಲ್ಲಿ ಬರೋದು? ಜಾರ್ಖಂಡ್. ಓಕೆ, ಗೊತ್ತಿರ್ಲಿ, ಇದು ಹೆಸರು ಗೊತ್ತಿರ್ಲಿ, ಜಾರ್ಖಂಡ್ ಅನ್ನೋದು ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ ಗೊತ್ತಾ? ಅದ್ರ ಪಕ್ಕ ನಿಮಗೆ ಲೋಧಾ ಫಾಲ್ಸ್ ಬರುತ್ತೆ, ಬೆಟ್ಲಾ ನ್ಯಾಷನಲ್ ಪಾರ್ಕ್ ಬರುತ್ತೆ, ಅದ್ರ ಪಕ್ಕ ಬರುತ್ತೆ, ಜಾರ್ಖಂಡ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ನೋಡಿ, ಈ ತರದ್ದು ನಿಮ್ಗೆ ಕರೆಂಟ್ ಅಫೇರ್ ಕೇಳ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಈ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ. ಸಿಂಪಲ್ ಕ್ವಶನ್. ಸೀಸನ್ ರಿವರ್ಸಲ್ ಆಫ್ ವಿಂಡ್ ಇಸ್ ಟಿಪಿಕಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್. ನೋಡಿ, ಇವಾಗೆಲ್ಲ ನಿಮ್ಗೆ ಗೊತ್ತಿದೆ, ಚಳಿಗಾಲ ಬಂದಾಗ ಈ ಟೈಮಲ್ಲಿ ಅಕ್ಟೋಬರ್, ನವೆಂಬರ್, ಈ ಡಿಸೆಂಬರ್ ಟೈಮಲ್ಲಿ ಜಾಸ್ತಿ ಮಳೆ ಎಲ್ಲಿ ಬರುತ್ತೆ? ತಮಿಳ್ನಾಡಲ್ಲಿ. ಯಾಕೆ ಬರುತ್ತೆ? ಸೀಸನ್ ರಿವರ್ಸ್ ಆಗ್ತಕ್ಕಂಥದ್ದು ಏನು? ಹಿಂಗಾರು ಮಾರುತ ಅಂತೀವಿ. ಹಿಂಗಾರು ಮಾರುತ ಅಂದ್ರೆ ಮುಂಗಾರು ಹಿಂಗಾರು. ಇವತ್ತು ಯಾವುದು? ಮಾನ್ಸೂನ್ ವಾಯುಗುಣದ ಲಕ್ಷಣ. ಓಕೆ, ಸಿಂಪಲ್. ಇದು ಎಕ್ಸ್ಪ್ಲೇನ್ ಮಾಡುವಂಥದ್ದು ನೆಸಿಟಿ ಇಲ್ಲ ಅನ್ಕೋತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದ್ ಸೆಕೆಂಡ್. ನೆಕ್ಸ್ಟ್ ಬರ್ತೇನೆ. ಯಾವ ವಾಯುಗುಣವನ್ನು ಉಷ್ಣವಲಯದ ತೇವ ಮತ್ತು ಒಣ ವಾಯುಗುಣ ಎಂದು ಸಹ ಕರೆಯಲಾಗುತ್ತದೆ? ನೋಡಿ, ಇದು ಕೊಪ್ಪೆಂದು ನಿಮಗೆ ಗೊತ್ತಿರಬೇಕು. ಕೊಪ್ಪೆನ್ನ ಇದು ಒಂದು ದೊಡ್ಡ ಚಾಪ್ಟರ್ ಸ್ನೇಹಿತರೆ. ಎಸ್, ಇದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ತುಂಬಾ ಈಸಿ ಒಂದ್ ಕಡೆ. ಇನ್ನೊಂದ್ ಕಡೆ ಏನೋ ಒಂದು ಶಾರ್ಟ್ ಟ್ರಿಕ್ ತರ ನೆನಪಿಟ್ಕೋಬಹುದು ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ. ಯಾಕಂದ್ರೆ ನಿಮಗೆ ಗ್ರೂಪ್ ಸಿ, ಗ್ರೂಪ್ ಪಿ ಇದ್ರಲ್ಲೆಲ್ಲ ಈ ತರ ಕ್ವಶನ್ಸ್ ಬರುತ್ತೆ. ತುಂಬಾ ಡೀಟೇಲ್ ಹೋಗೋ ನೆಸಿಟಿ ಇಲ್ಲ. KS IS ಅವರಿಗೆ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಬೇಕಂದ್ರೆ ಮೈನ್ಸ್ ಅಲ್ಲೆಲ್ಲ ಬರೆಯಕ್ಕೆ ಬೇಕಾಗುತ್ತೆ. ಓಕೆ, ಸೊ ಈ ತರ ನೋಡೋದಾದ್ರೆ ಇಲ್ಲಿ ಉಷ್ಣವಲಯ ಅಂತ ನೋಡಿ, ತೇವ ಮತ್ತು ಒಣ ಅಂತ. ತೇವ ಮತ್ತು ಒಣ. ಸೊ ನೋಡಿ, ಇದು ಬರೀ ತೇವ ಆಯ್ತು. ಸೊ ಇದಂತೂ ಅಲ್ವೇ ಅಲ್ಲ. ಮಾನ್ಸೂನ್ ಇದೆ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ, ಉಷ್ಣವಲಯದ ಸಮನ್ನ ಇದೆ, ಉಷ್ಣವಲಯದ ಮರುಭೂಮಿ ಅಂತೂ ಅಲ್ಲ. ಇವೆರಡಲ್ಲಿ ಒಂದು. ಅರ್ಥ ಆಗ್ತಿಲ್ಲ ಹೆಂಗೆ ನೀವು ಆಪ್ಷನ್ಸ್ ಎಲಿಮಿನೇಷನ್ ಮಾಡ್ಬೋದು ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡಿದಾಗ ರೈಟ್ ಆನ್ಸರ್ ಏನು? ಉಷ್ಣವಲಯದ ಸಮನ್ನ, AW ಅಂತ ಕರಿತೀವಿ ಸ್ನೇಹಿತರೆ. ಕೊಪ್ಪನ್ನ ವಾಯುಗುಣದ ನೋಡಿದ್ರೆ ಎ ಅಂದ್ರೆ ಟ್ರಾಪಿಕಲ್ ಹ್ಯೂಮಿಡ್ ಅಂತ, ಡಿ ಅಂದ್ರೆ ಡ್ರೈ ಕ್ಲೈಮೇಟ್, ಸಿ ಅಂದ್ರೆ ವಾರ್ಮ್ ಟೆಂಪರೇಚರ್, ಡಿ ಅಂದ್ರೆ ಕೋಲ್ಡ್ ಅಂತ. ಇದರಲ್ಲಿ ಟ್ರಾಪಿಕಲ್ ಅಂತ ಬಂದಾಗ ಅದರಲ್ಲಿ ವೆಟ್ ಮತ್ತೆ ಡ್ರೈ ನ AW ಅಂತೀವಿ. ವಿಂಟರ್ ಡ್ರೈ ಸೀಸನ್ ಅಲ್ಲಿ ನಾವು AW ಅಂತೀವಿ. ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಟ್ರಾಪಿಕಲ್ ವೆಟ್ ಕೇಳಿದಾನೆ, ಟ್ರಾಪಿಕಲ್ ಮಾನ್ಸೂನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಮತ್ತೆ ಸಬ್ ಟ್ರಾಪಿಕಲ್ ಅಂತ ನಾವು ಸಮಶೀತೋಷ್ಣ ಅಂತ ಕರಿತೀವಿ. BSH, BWS ಇವೆಲ್ಲ ಕೂಡ ಕೇಳಿದಾನೆ. ಎಸ್ಪೆಷಲಿ ನೀವು AB ಬಗ್ಗೆ ಜಾಸ್ತಿ ಕೇಳಿದಾನೆ. ಸಿ ಮತ್ತೆ ಡಿ ರಿಲೇಟೆಡ್ ಕೇಳಿಲ್ಲ. ಇದು ಹೆಂಗ್ ಬರುತ್ತೆ ಅದೇ ಹೇಳಿದ್ನಲ್ಲ. ಇದನ್ನ ನಾವು ಕಾನ್ಸೆಪ್ಟ್ ಮುಖಾಂತರ ಓದ್ತಾ ಹೋದ್ರೆ ಇದೊಂದು ದೊಡ್ಡ ಚಾಪ್ಟರ್ ಓದ್ಬೋದು. ನಿಮ್ಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕೂಡ ಬರುತ್ತೆ, ಇದು ಓದ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಮಚ್ ಟೈಮ್. ನಿಮ್ಗೆ ಈ ತರ ಎಕ್ಸಾಮ್ಸ್, ನಾರ್ಮಲ್ ಎಕ್ಸಾಮ್ಸ್ ಗಳಲ್ಲಿ ಏನು MCQs ಬರೀ ಮಾತ್ರ ಇರುತ್ತೆ.
ಅಂತದಕ್ಕೆ ತುಂಬಾ ಡೀಟೇಲ್ ಬೇಕಾಗಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾವಾಗಲೂ ಅಲ್ಲೊಂದು ಈ ತರ ಕ್ವಶನ್ಸ್ ಬರ್ತಕ್ಕಂಥದ್ದು. ಸೊ ಈ ತರ ಟ್ಯಾಬ್ಲರ್ ಕಾಲಮ್ ಇಟ್ಕೊಂಡು ಇನ್ನೂ ಡೀಟೇಲ್ ನಾವು ನೋಡಬಹುದು. ಎಫ್ ಅಂದ್ರೆ ಏನು, ಅಲ್ಲಿ ಎಷ್ಟು ಡಿಗ್ರಿ ಮಳೆ, ಎಷ್ಟು ಮಳೆ ಬರುತ್ತೆ, ಓಕೆ, ಡೆಸರ್ಟ್ ಅಂದ್ರೆ ಏನು, ಎಷ್ಟು ಲೆಸ್ ದೆನ್ ಮಳೆ ಬರುತ್ತೆ. ಸೊ ಇವೆಲ್ಲ ನೋಡಕ್ ಹೋಗ್ಬೋದು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಸೊ ಇದೊಂದು ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಬೇಕಾದ್ರೆ ಇಟ್ಕೊಳ್ಳಿ ಇದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು. ನೆಕ್ಸ್ಟ್ ಬರ್ತೇನೆ. ಸಾರಿ. ಕೆಳಗಿನಲ್ಲಿ ಯಾವ ಲೋಹವು ಭೂಮಿಯ ಹೊರಪದರದಲ್ಲಿ ಹೇರಳವಾಗಿ ದೊರೆಯುತ್ತೆ? ಎಲ್ಲಿ ಸಿಗುತ್ತೆ? ಸೀಮಾ, ಸಿಯಾಲ್ ಗೊತ್ತಿರ್ಬೇಕಲ್ಲ ನಿಮ್ಗೆ. ಸೀಮಾ ಮತ್ತು ಸಿಯಾಲ್. ಸಿಯಾಲ್ ಕೆಳಗೆ, ಸೀಮಾ ಬರುತ್ತೆ. ಇದು ಮೇಲೆ, ಇದು ಕೆಳಗೆ. ಇದನ್ ಬೇಕಾದ್ರೆ ಸಿಯಾಲ್ ಇಲ್ಲಿ ಬರೆಯೋಣ. ಇದ್ರ ಮಧ್ಯೆ ಒಂದು ರೇಖೆ ಇರುತ್ತೆ. ಯಾವುದು? ಸೀಮಾ. ನಮ್ಗೆ ಸಿಲಿಕಾನ್ ಮೆಗ್ನೀಷಿಯಂ ಎಲ್ಲಿ ಬರುತ್ತೆ? ಸಮುದ್ರದ ತಳದಲ್ಲಿ ನಾವು ನೋಡುದು. ಭೂಮಿ ಪದರದ ತಳದಲ್ಲಿ ಸಿಯಾಲ್ ನೋಡ್ತೀವಿ. ಅಲ್ಯೂಮಿನಿಯಂ ಭೂಮಿಯ ಹೊರಪದರದಲ್ಲಿ ಹೇಳಕ್ ಸಿಗೋದು ಅಲ್ಯೂಮಿನಿಯಂ. ನೋಡಿ, ಈ ತರದ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು. ಕ್ರಸ್ಟ್ ಅಂತ ಏನ್ ಕರಿತೀವಿ, ಭೂಕವಚ, ಮ್ಯಾಂಟಲ್ ಅಂತ ಏನ್ ಕರಿತೀವಿ, ಕೇಂದ್ರಗೋಳ ಅಂತ, ಅದ್ರ ನಡುವಿನ ಒಂದು ರೇಖೆಗಳು ಬೇರ್ಪಡಿಸ್ತಕ್ಕಂಥದ್ದು ಗೊತ್ತಿರಬೇಕು. ಕ್ರಸ್ಟ್ ನೋಡಿ, ನಿಮಗೆ ಈಗ ಸಿಯಾಲ್ ಸೀಮಾವನ್ನ ಬೇರ್ಪಡಿಸ್ತಕ್ಕಂಥದ್ದು ಯಾವುದು ಸರ್? ಸೀಮಾ ಕೋನ್ರಾಡ್ ಸೀಮಾ ವಲಯ ಅಂತ ಕರಿತೀವಿ. ಓಕೆ, ಮೇಲ್ಗಡೆದು ಇದ್ರ ಕೆಳಗಡೆದು ಇದನ್ನು ಬೇರ್ಪಡಿಸ್ತಕ್ಕಂಥದ್ದು ಕೋನ್ರಾಡ್ ಸೀಮಾ ವಲಯ. ಇನ್ನು ನಿಮ್ಗೆ ಶಿಲಾಗೋಳ, ಶಿಲಾಪಾಕ, ಮ್ಯಾಂಟಲ್ ಮತ್ತೆ ಕ್ರಸ್ಟ್ ನ ನಡುವೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮೋಹೋ ರೇಖೆ ಅಂತ ಕರಿತೀವಿ. ಇದನ್ನು ಕೂಡ ಇನ್ನು ಡಿವೈಡ್ ಮಾಡಬಹುದು ನೋಡಿ. ಶಿಲಾಪಾಕ ಇಲ್ಲಿ ಕೊಡ್ತೇನೆ ನೋಡಿ. ಇನ್ನು ಅಪ್ಪರ್ ಕ್ರಸ್ಟ್, ಅಪ್ಪರ್ ಮ್ಯಾಂಟಲ್ ಅಂಡ್ ಲೋವರ್ ಮ್ಯಾಂಟಲ್ ಅಂದ್ರೆ ಶಿಲಾಪಾಕನ ಅಪ್ಪರ್ ಲೋವರ್ ನ ಅಂತ ಮಾಡಿ ಅದನ್ನು ಬೇರ್ಪಡಿಸಿದ ರೆಪಿಟಿ ಡಿಸ್ಕಂಟಿನ್ಯೂಟಿ ಅಂತ ರೆಪಿಟಿ ವಲಯ ಅಂತ ಕರಿತೀವಿ. ಓಕೆ, ಬಹರ್ವಿಕ್ ಆಲ್ರೆಡಿ ಹೇಳಿದೆ ನಿಮ್ಗೆ. ಕ್ರಸ್ಟ್ ಮತ್ತೆ ಮ್ಯಾಂಟಲ್ ನ ನಡುವೆ, ಭೂಕವಚ ಮತ್ತೆ ಮ್ಯಾಂಟಲ್ ನ ನಡುವೆ ಬರ್ತಕ್ಕಂಥದ್ದು. ಹಂಗೆ ಇಲ್ಲಿ ಮ್ಯಾಂಟಲ್ ಮತ್ತೆ ಕೋರ್, ಮ್ಯಾಂಟಲ್ ಮತ್ತೆ ಇಲ್ಲಿ ನೋಡಿ, ಮ್ಯಾಂಟಲ್ ಮತ್ತೆ ಕೋರ್ ನ ನಡುವೆ ಬರ್ತಕ್ಕಂಥದ್ದು ಲೆಹಮಾನ್, ಸರಿ, ಮ್ಯಾಂಟಲ್ ಮತ್ತೆ ಕೋರ್ ನ ಗುಟೆನ್ಬರ್ಗ್ ವಲಯ ಅಂತ ಕರಿತೀವಿ. ಈ ಕೋರ್ ನ ಕೇಂದ್ರಗೋಳನ ಹೊರ ಕೇಂದ್ರ, ಒಳ ಕೇಂದ್ರ ಅಂತ ಮಾಡ್ತೀವಿ. ಅದ್ರ ಮಧ್ಯ ಬರ್ತಕ್ಕಂಥ ಲೆಹಮಾನ್ ವಲಯ. ಓಕೆ, ಮ್ಯಾಂಟಲ್ ಮತ್ತೆ ಇದ್ರ ನಡುವೆ ಬರೋದು ಗುಟನ್ಬರ್ಗ್ ಕೋರ್ ನಡುವೆ, ಅಂದ್ರೆ ಕೇಂದ್ರಗೋಳ ಮತ್ತೆ ಮ್ಯಾಂಟಲ್ ನಡುವೆ. ಇನ್ನು ಔಟರ್ ಕೋರ್, ಇನ್ನರ್ ಕೋರ್ ನ ಬೇರ್ಪಡೋದು ಲೆಹಮಾನ್ ವಲಯ ಅಂತ ಕರಿತೀವಿ. ಸೊ ಇವೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರೋಣ. ಕೆಳಗೆ ಕಾಣಿಸಿದ ಯಾವ ಹಿಮಾಲಯವು ಹೆಚ್ಚು ಸಂಖ್ಯೆಯ ಡೂನ್ಸ್ ಅನ್ನು ಹೊಂದಿರುತ್ತೆ? ಡೂನ್ಸ್ ಅಂದ್ರೆ ಗೊತ್ತಲ್ವಾ? ದಾರಿ ತರ, ಈ ತರ ನಿಮ್ಗೆ ಹಿಮಾಲಯ ಹಿಂಗ್ ಹೋಗ್ತಾ ಇರತ್ತಲ್ಲ, ಕಣಿವೆ ಇರುತ್ತೆ ನೋಡಿ, ಕಣಿವೆ. ಓಕೆ, ಒಂದೊಂದ. ಸೊ ಈ ತರದ್ದು ನಿಮ್ಗೆ ಈಗ ಆ ಕಣಿವೆ ನಾವು ಈಗ ಫಾರ್ ಡೆಹ್ರಾಡೂನ್ ಅಂತೀವಿ ಅಲ್ವಾ? ಬೇರೆ ಬೇರೆ ತರ ಡೂನ್ಸ್ ಗಳೆಲ್ಲ ನೋಡ್ತೀವಿ, ಹಿಮಾಚಲ ಪ್ರದೇಶ ಅಲ್ಲೆಲ್ಲ ನೋಡ್ತೀವಲ್ಲ ನಾವು. ಸೊ ಹಾಗೆ, ಸೊ ಈ ತರ ಡೂನ್ಸ್ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲಿ ನಾವು ನೋಡ್ತೀವಿ? ಯಾವ ಹಿಮಾಲಯದಲ್ಲಿ ನೋಡ್ತೀವಿ? ಸಿಂಪಲ್ ಸರ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಹಿಮಾಲಯದ ಬಗ್ಗೆ ನೀವು ಓದ್ರೆ ಈಸಿ ಕ್ವಶನ್. ಸಾರಿ, ಯಾವುದು? ಔಟರ್ ಹಿಮಾಲಯ ಅಂದ್ರೆ ಹೊರ ಹಿಮಾಲಯದಲ್ಲಿ ಬರುತ್ತೆ. ಹೊರ ಹಿಮಾಲಯ ಅಂದ್ರೆ ಯಾವುದು? ಶಿವಾಲಿಕ್ ಹಿಮಾಲಯ. ಹಿಮಾಲಯನ ನೀವು ನೋಡೋದಾದ್ರೆ ನೋಡಿ, ಈ ತರ ಡೂನ್ಸ್ ಅಂತೀವಿ. ಹಿಮಾಲಯ ನೋಡೋದಾದ್ರೆ ಡೂನ್ಸ್ ಅಲ್ಲಿ ಡೆಹ್ರಾಡೂನ್, ಪಟೀಲ್ ಡೂನ್, ಕೋಟ್ಲಿ ಡೂನ್ ಈ ತರ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಹಿಮಾಲಯನ ಮಾಡಿದ್ರೆ ಟ್ರಾನ್ಸ್ ಹಿಮಾಲಯ, ಭಾರತ ಮತ್ತೆ ಈ ಕಡೆ ಹೊರದಲ್ಲಿ ಬರೋದು ಟ್ರಾನ್ಸ್, ಅದರಲ್ಲಿ ಕಾರಕೋರಂ, ಲಡಾಖ್, ಸಸ್ಕರ್ ಅಂತೆಲ್ಲ ಬರುತ್ತೆ. ಅದೇ ತರ ಅದಾದ್ಮೇಲೆ ಗ್ರೇಟರ್ ಹಿಮಾಲಯ, ಲೆಸ್ಸರ್ ಔಟರ್ ಹಿಮಾಲಯ. ಔಟರ್ ಅಂದ್ರೆ ನಮ್ಮ ಭಾರತದಲ್ಲಿ ಇಲ್ಲೇನು ಹೋಗುತ್ತಲ್ಲ, ಇದು ಎಸ್ಪೆಷಲಿ ಇದು ಶಿವಾಲಿಕ್ ಹಿಮಾಲಯ ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಡೂನ್ಸ್ಗಳು ಅಂದ್ರೆ ಭಾರತ ಅಂತ ತಗೊಂಡಾಗ ಇಲ್ಲಿಂದ ತನ್ನ ಪಾಸ್ ಆಗೋದು. ಸೊ ಔಟರ್ ಹಿಮಾಲಯದಲ್ಲೇ ಬರ್ತಕ್ಕಂಥ ಶಿವಾಲಿಕ್ ರೇಂಜಸ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಒಂದಷ್ಟು ಡಿಸ್ಕಸ್ ಮಾಡಿದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, ಪ್ಲೇ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈ ಒಂದು ಹೊಸ ಸೀರೀಸ್ ಅಂಡ್ ಆಲ್ಸೋ ಓಲ್ಡ್ ಸೀರೀಸ್ 100+ ವಿಡಿಯೋಸ್ ಇದೆ, ಅದು ಕೂಡ ತಾವು ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.